ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಅಯೋಧ್ಯ, ಪ್ರಯಾಗ್ರಾಜ್ ಮತ್ತು ಕಾಶಿಯ ಯಾತ್ರೆಯ 4ನೇ ಮತ್ತು ಕೊನೆಯ ದಿನದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗ್ಗೆ 5:15ಗೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ನೋಡಿ ರಿಸೆಪ್ಷನಲ್ಲಿದ್ವಿ. ಅಲ್ಲಿಂದ ನಮೋ ಘಾಟ್ ಹತ್ರ ಬಂದ್ವಿ. ನಮೋ ಘಾಟ್ ಹತ್ರ ಬಂದು ಒಂದೆರಡು ಮೂರು ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ. ಅದರ ನಂತರ ಗೋಯಾತ್ರದ ನಮ್ಮ ಗೋವಿಂದರಾಜ್ ಅವರು ಬೋಟು ಬುಕ್ ಮಾಡಿದರು. ಅದು ಬಂತು. ಎಲ್ಲರೂ ಬೋಟ್ ಏರಿ ಗಂಗಾ ಸ್ನಾನಕ್ಕೆ ಹೊರಟ್ವಿ. ಫಸ್ಟ್ ಸ್ಟಾಪು ಗಂಗಾ ಸ್ನಾನ. ಅಲ್ಲಿಂದ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ, ಆ ಕಡೆ ದಡಕ್ಕೆ. ಅಲ್ಲಿ ನೋಡಿ, ಇದು ಗಂಗಾ ಸ್ನಾನ ಮಾಡಿದ್ದು. ಗಂಗೆಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಮ್ಮ ವರ್ಣಿಕಾ ಸಿ ಪಾಟೀಲ್ ಅವರು ನಮಸ್ಕಾರ ಮಾಡ್ತಾಯಿದ್ದಾರೆ. ಅದರ ನಂತರ ಎಲ್ಲ ರೆಡಿಯಾಗಿ ಅಲ್ಲಿ 84 ಘಾಟ್ಸ್ ಇದೆ, 84 ಘಾಟ್ ಅಂದರೆ ನದಿ ದಡ. ಅದು ನೋಡಿ ಮಣಿಕರ್ಣಿಕಾ ಘಾಟು. ಇಲ್ಲಿ ನೋಡಿ ಒಬ್ಬರು ನಾಗಾ ಸಾಧುಗಳು ಶೂಟಿಂಗ್ ಮಾಡ್ತಾಯಿದ್ದಾರೆ. ಅವ್ರು ನಿಜವಾದ ನಾಗಾ ಸಾಧುಗಳಲ್ಲ, ಅದ್ರದ್ದು ಶೂಟಿಂಗ್ ಮಾಡ್ತಿದ್ದಾರೆ. ಇದು ಸತ್ಯ ಹರಿಶ್ಚಂದ್ರ ಘಾಟು. ಅಲ್ಲಿ ಎಲ್ಲದು ನಮ್ಮ ಕರ್ನಾಟಕದ್ದು ಮಹಾರಾಜರು, ಮೈಸೂರು ಮಹಾರಾಜರು ಕಟ್ಸಿರೋ ಒಂದು ಘಾಟ್ ಇದೆ, ವಿಜಯನಗರ ಮಹಾರಾಜರು ಕಟ್ಸಿರೋದು ಒಂದು ಘಾಟ್ ಇದೆ. ಆ ಥರ 84 ಘಾಟ್ಸ್. ಅದ್ರ ನಂತರ ವಾಪಸ್ ಬಂದು ತಿಂಡಿ ತಿಂದು ಹೋಟೆಲಿಂದ ಚೆಕ್ಔಟ್ ಮಾಡಿಬಿಟ್ವಿ. ಅವತ್ತು 11 o'clockಗೆ ಚೆಕ್ಔಟ್ ಮಾಡಿಬಿಟ್ವಿ. ಅಲ್ಲಿಂದ ಸಾರನಾಥ್ ಬುದ್ಧ ಟೆಂಪಲ್ ಹತ್ರ ಬಂದ್ವಿ ಸೀದಾ. ಅದು 80 feet ಹೈಟ್ ಇದೆ. ಅದನ್ನು ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಗೋಲ್ಡನ್ ಬುದ್ಧ ಬೇರೆ ಇದೆ, ಅದನ್ನು ನೋಡಿಕೊಂಡು ಅದ್ರ ನೆಕ್ಸ್ಟ್ ಒಂದು ಹನುಮಾನ್ ದೇವಸ್ಥಾನ, ಅದು ತುಂಬ ಚೆನ್ನಾಗಿದೆ ಅಲ್ಲಿ ಪಕ್ಕದಲ್ಲಿ, ಅದೇ ಇದು ಕಾಶಿಲಿ. ಅದನ್ನು ನೋಡಿಕೊಂಡು ಮುಂದಕ್ಕೆ ಊಟಕ್ಕೆ ಹೊರಟ್ವಿ. ತಿಂಡಿ ಲೇಟಾಗಿ ತಿಂದಿದ್ದಕ್ಕೆ ಊಟ ಅಷ್ಟೇನು ಮಾಡೋ ಅಂಥ ಪರಿಸ್ಥಿತಿಲಿ ಇದ್ದಿಲ್ಲ. ಬಟ್ ಸ್ಟಿಲ್ ಪ್ರೈಮ್ ಲ್ಯಾಂಡ್ ಅಂತ ಊಟ ಚೆನ್ನಾಗಿತ್ತು. ಊಟ ಅಲ್ಲಿ ಎಲ್ಲ ಸ್ವೀಟು, ಬ್ರೌನಿ, ನೂಡಲ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು ಊಟ. ಬಟ್ ನನಗೆ ಅಷ್ಟು ಹೊಟ್ಟೆ ಹಸಿವೆ ಇರಲಿದ್ದರಿಂದ ಎಷ್ಟು ಬೇಗ ಬರೀ ಸಲಾಡು ಆ ಥರದ್ದು ಮಾತ್ರ ಸ್ವಲ್ಪ ಸ್ವಲ್ಪ ತಿಂದು ಅಲ್ಲಿಗೆ ಮಧ್ಯಾಹ್ನದ ಊಟದ ಮುಗಿಸಿದೆ. ಯಾತ್ರಾದ ಗೋವಿಂದರಾಜ್ ಅವರು ಮಾತ್ರ ನಿಜವಾಗ್ಲೂ ಎಲ್ಲ ಕಡೆನೂ ಒಳ್ಳೊಳ್ಳೆ ಊಟದ ಅರೇಂಜ್ ಮಾಡಿದರು. ಲಾಡ್ಜ್ಗಳೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲ 4 star ಲಾಡ್ಜ್ಗಳು. ಮತ್ತು ನಮಗೆ ಪುಣ್ಯಕ್ಕೆ ಎಲ್ಲ ಹೊಸ ಲಾಡ್ಜ್ಗಳೇ ಸಿಕ್ಕಿತ್ತು ನಮಗೆ. ಊಟನೂ ಮಾತ್ರ ರಾತ್ರಿನೂ 4ನೇ ದಿನ ರಾತ್ರಿ ಏನು ಚಿತ್ರಾನ್ನ ಮಾಡಿಸಿದ್ರು. ಅದ್ರ ನೆಕ್ಸ್ಟು ನೋಡಿ ಬನಾರಸ್ ಫೇಮಸ್ ಸಿಲ್ಕ್ ಅಂತ ಇದು ಶಾಪಿಂಗ್ ಹೋದ್ವಿ. ಅಲ್ಲೂ ಲೇಡೀಸು ಒಂದಿಷ್ಟು ಸೀರೆಗಳು ಪರ್ಚೇಸ್ ಮಾಡಿದ್ರು. ನಾವು ಅಲ್ಲೇ ಹೊರಗಡೆ ನಿಂತಿದ್ವಿ. ನಮ್ಮ ವ್ಯಾನ್ ಡ್ರೈವರ್ ಹತ್ರ ಫುಲ್ಲು ಮಾತಾಡ್ತಾಯಿದ್ವಿ, ಕಾಶಿ ಬಗ್ಗೆ ಕೇಳ್ತಾಯಿದ್ವಿ. ಅದ್ರ ನೆಕ್ಸ್ಟ್ ಅವರೇ ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಪ್ರಥಮ್ ಜ್ಯುವೆಲ್ಲರ್ಸ್ ಅಂತ ಕರ್ಕೊಂಡು ಹೋದರು. ಅಲ್ಲಿ ಅವ್ರು ಶಾಪಿಂಗ್ ಮಾಡ್ಬೇಕಾದ್ರೆ ನಾವಿಲ್ಲಿ ಲಸ್ಸಿ ಕುಡಿಯೋದ ಅಂತ ಬಂದ್ವಿ. ಚೆನ್ನಾಗಿತ್ತು. ಅಲ್ಲಿ ಲಸ್ಸಿ ಅಂಗಡಿಗಳು ಓಪನ್ ಆಗೋದೇ 5 o'clock ಮೇಲೆ ನೋಡಿ. ಅದೆಲ್ಲ ಶಾಪಿಂಗ್ ಎಲ್ಲ ಆದಮೇಲೆ 7 ಗಂಟೆ ಪೆಟ್ರೋಲ್ ಹಾಕ್ಸ್ವಿ. ಅಲ್ಲಿ 94 rupees ಪೆಟ್ರೋಲು. ನಮ್ಮದು 103 ಅಲ್ವಾ, ಅಲ್ಲಿ 94. ಇದು ನಾವು ರಾತ್ರಿ ಊಟ ಮಾಡಿದ ಜಾಗ. ಊಟ ಚೆನ್ನಾಗಿತ್ತು. ಅದ್ರ ನೆಕ್ಸ್ಟ್ ನಮ್ಮ ಡ್ರೈವರ್ಗೆ, ನಮ್ಮ ಭೀಮಂಗೆ ಎಲ್ಲ ಬಾಯ್ ಹೇಳಿ ಅಲ್ಲಿಂದ ಏರ್ಪೋರ್ಟಿಗೆ ಹೊರಟ್ವಿ. ಅವರು ಏರ್ಪೋರ್ಟಿಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಏರ್ಪೋರ್ಟ್ ಒಳಗೆ ಬಂದು ಚೆಕ್ಇನ್ ಲಗೇಜ್ ಎಲ್ಲ ಚೆಕ್ಇನ್ ಮಾಡಿದ್ವಿ. 10:30 ಫ್ಲೈಟ್ ಇತ್ತು. ಅದು ಮತ್ತೆ ಡಿಲೇ ಆಗಿ 11:20 ಹೊರಡ್ತು. ನಾವು ಬೆಂಗಳೂರು ತಲುಪಿದಾಗ 1:30. ಬಟ್ ಏನೇ ಆದರೂ ನಮ್ಮ ನೋಡಿ ಬೆಂಗಳೂರು ತಲುಪಿದ ತಕ್ಷಣ ಏನೋ ಒಂಥರ ನಿರಾಳ ಆದಂಗೆ ಆಯಿತು. ಬಟ್ ಓವರಾಲ್ ಗೋವಿಂದರಾಜ್ ಅವರು ತುಂಬ ಒಳ್ಳೆ ಟ್ರಿಪ್ ಅರೇಂಜ್ ಮಾಡಿದರು. ಥ್ಯಾಂಕ್ ಯು ಗೋವಿಂದರಾಜ್ ಸರ್. ನೆಕ್ಸ್ಟು ಮಧು ಗಾಡಿ ಬುಕ್ ಮಾಡಿದ್ದ, 4 ಕಾರ್ಗಳು ವಾಪಸ್ ಮನೆಗೆ ಕ್ಯಾಬು. ಅಲ್ಲಿಗೆ ಬಂದು ಹತ್ವಿ. ನಾನು ಹತ್ತಿದ ಕ್ಯಾಬ್ ನೋಡಿ ನಿಯರ್ಲಿ 4 lakh kilometers ಓಡಿತ್ತು. ನೆಕ್ಸ್ಟ್ ಡೇ ನನಗೆ ಮನೇಲಿ ಮಾಡಿದ್ದು ವಾಂಗಿಬಾತು ಅಮೃತ ಅನ್ನಿಸ್ತಾ ಇತ್ತು. ಹಲೋ ಫ್ರೆಂಡ್ಸ್, ಅವರು ಇದೇ ನೋಡಿ ನಂದು 4 ದಿನದ ಕಾಶಿ, ಪ್ರಯಾಗ್ರಾಜ್ ಮತ್ತು ಅಯೋಧ್ಯದ ಟ್ರಿಪ್ನ ವಿವರಗಳನ್ನ ನಿಮಗೆ ತಿಳಿಸಿದ್ದೀನಿ. ಹೇಗಿತ್ತು ಅಂತ ತಿಳಿಸಿ. ನಾನು ಗೋಯಾತ್ರದ ನಮ್ಮ ಗೋವಿಂದರಾಜ್ ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯಾವುದು ನೋ ಕಂಪ್ಲೇಂಟ್ಸ್ ಎಟ್ ಆಲ್.
ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾರಿಗಾರು ಅವ್ರದ್ದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಬೇಕಾದ್ರೆ ನೀವು ಶಾರ್ಟ್ ಅವ್ರ ಇದರಲ್ಲೂ ಹೋಗ್ಬೋದು. ನೀವು ತುಂಬ ಚೆನ್ನಾಗಿ ಅವರು ವಿಯೆಟ್ನಾಮು, ಥೈಲ್ಯಾಂಡು, ಸಿಂಗಪುರ್, ಮಲೇಷ್ಯಾ, ಈ ಥರ ಕಾಶಿ ಇದ್ರದ್ದು ಎಲ್ಲದ್ರದ್ದು ಇದೆ ಅವ್ರದ್ದು. ಹೋಗಿ ನೋಡಿ. ಜೀವನದಲ್ಲೂ ಒಂದ್ಸರಿ ಹಿಂದೂ ಆಗಿ ನಾನು ಕಾಶಿ, ಅಯೋಧ್ಯೆ ಎಲ್ಲ ನೋಡ್ಬೇಕಾಯ್ತು, ಹೋಗಿ ನೋಡ್ಕೊಂಬಂದೆ. ನೀವು ಹೋಗಿ ನೋಡ್ಕೊಂಬನ್ನಿ, ಚೆನ್ನಾಗಿದೆ. ಇವಾಗ ಗಂಗೆನೂ ಪವಿತ್ರ ಥರನೇ ಕ್ಲಿಯರ್ ಆಗಿನೇ ಇದೆ, ಚೆನ್ನಾಗಿದೆ. ಹೋಗಿ ನೋಡ್ಕೊಂಬನ್ನಿ. ವಿಡಿಯೋಸ್ ಹೇಗಿತ್ತು ಅಂತ ಹೇಳಿ. 49 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 50th ಸಬ್ಸ್ಕ್ರೈಬರ್ ಯಾರು ಆಗ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ, ಯಾರು ಇದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ. ಆಮೇಲೆ ಏನು ತಿಳ್ಕೊಬೇಕು ಅಂತ ತಿಳಿಸಿ. ಬಟ್ ಓವರ್ ಆಲ್ ಥ್ಯಾಂಕ್ ಯು, ಬಾಯ್.